ರಾಜ್ಯದ ಜನತೆಗೆ ಸಿಗದ ಗ್ಯಾರಂಟಿ ಹಣ, 3 ತಿಂಗಳಿನಿಂದ ಜಮೆ ಆಗದ ಗೃಹಲಕ್ಷ್ಮಿ ಪಿಂಚಣಿ ಹಣ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಡಿಸಿಎಂ ಹೇಳಿದ್ದೇನು? ಮೈಸೂರಿನ ಒಂದೇ ಕುಟುಂಬದ 4 ಆತ್ಮಹತ್ಯೆ, ಡೆತ್ ನೋಟ್ನಲ್ಲಿ ಬಯಲಾಯಿತು ಸಾವಿನ ರಹಸ್ಯ. ಸಿಎಂ ಹೆಸರು ದುರ್ಬಳಕೆ ಮಾಡಿಕೊಳ್ಳುವುದು ಬೇಡ ಎಂದ ಡಿಕೆಶಿಗೆ ಸಚಿವ ರಾಜಣ್ಣ ತಿರುಗೇಟು. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಇಲ್ಲದಂತಾಗಿದೆ. ಕಳೆದ 3 ತಿಂಗಳಿಂದ ಅಂದ್ರೆ ದಸರಾ ನಂತರ ಗ್ಯಾರಂಟಿ ಯೋಜನೆಗಳ ಹಣ ಜನರ ಬ್ಯಾಂಕ್ ಖಾತೆಗೆ ಬಂದಿಲ್ಲ. ಇದರ ಜೊತೆಗೆ ಪಿಂಚಣಿ ದುಡ್ಡು ಕೂಡ ಬಾರದೇ ಇರೋದ್ರಿಂದ ಅದನ್ನೇ ನಂಬಿಕೊಂಡ ಜನ ಈಗ ಪರಿತಪಿಸುವಂತಾಗಿದೆ. 2024 ಮುಗಿದು 2025 ಬಂದರೂ ಅನ್ನಭಾಗ್ಯದ ಹಣ ಬಂದಿಲ್ಲ. ಒಟ್ಟು 5 ತಿಂಗಳ ಅನ್ನಭಾಗ್ಯ ಹಣ ಬಾಕಿ ಇದೆ. ಹಣಕ್ಕಾಗಿ ಆಹಾರ ಕಚೇರಿಗಳಿಗೆ ಅಲೆದಾಡಿ ಸಾಕಾಗಿದೆ. ಅನ್ನಭಾಗ್ಯ ಹಣ ಹಾಕದೆ ಸರ್ಕಾರದಿಂದ ಮೋಸ ಮಾಡ್ತಾ ಇದೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಡಿ ಸರ್ಕಾರ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಾಕ್ತಾ ಇತ್ತು. ಆದರೆ ಈಗ 3 ತಿಂಗಳಾದರೂ ಹಣ ಬ್ಯಾಂಕ್ ಖಾತೆಗೆ ಜಮೆ ಆಗಿಲ್ಲ. ಟೆಕ್ನಿಕಲ್ ಸಮಸ್ಯೆಯಿಂದ ಹಣ ಜಮೆ ಆಗಿಲ್ಲ ಅನ್ನೋ ಕಾರಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೇಳ್ತಾ ಇದೆ. ಆದರೆ ಪ್ರತಿ ತಿಂಗಳು ಪದೇ ಪದೇ ಟೆಕ್ನಿಕಲ್ ಸಮಸ್ಯೆ ಆಗುತ್ತಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನನಗೆ 3 ತಿಂಗಳಿಂದ ಸಿದ್ದರಾಮಯ್ಯನೂ ಬಂದಿಲ್ಲ, ಅಕ್ಕಿಯದು ಬಂದಿಲ್ಲ, ಗ್ಯಾಸಿಂದು ಬಂದಿಲ್ಲ. ದುಡಿಯಕ್ಕಾಗಲ್ಲ. ಅದೇ ನೆಚ್ಕೊಂಡು ನಾವು ಕಾಲವರ್ಣ ಮಾಡ್ತೀವಿ. ಈಗ ಕೊಡಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮೊದ್ಲು ಯಾಕೆ ಹಾಕಿದ್ರು? ದುಡ್ಡು ಕೊಡ್ತೀನಿ ಹೇಳ್ತಾರೆ. ಎಲ್ಲಿ ಕೊಡ್ತಾರ? ದುಡ್ಡು ಬಂದು ಕೊಡೋದೇ ಇಲ್ಲ. ದುಡ್ಡು ಅದು ಓಟ್ ಮತ ಹಾಕ್ತಾರ. ಬಂದು ದುಡ್ಡು ಕೊಡ್ಬೇಕೇ ಇಲ್ಲ. ನಮ್ಗೆ ಬಂದು ದುಡ್ಡು ಕೊಟ್ಟಿಲ್ಲ, ಏನೂ ಇಲ್ಲ. ಕೊಡ್ತೀನಿ, ಹಾಕ್ತೀನಿ ಹೇಳ್ತಾರೆ. ಫೋನ್ ಒಳಗಡೆ ಎಂಥದ್ದು ಇಲ್ಲ. ಕಳೆದ 3 ತಿಂಗಳಿನಿಂದ ರಾಜ್ಯದ ಜನರಿಗೆ ಗ್ಯಾರಂಟಿ ಯೋಜನೆಗಳ ಹಣ ಜಮೆ ಆಗಿಲ್ಲ. ಈ ಕುರಿತು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಚುನಾವಣೆ ವೇಳೆ ನಮ್ಮ ಸರ್ಕಾರ ಏನು ಭರವಸೆ ಕೊಟ್ಟಿತ್ತು ಅದನ್ನು ಪೂರೈಸುತ್ತೇವೆ, ಅನ್ನಭಾಗ್ಯದ ಹಣವನ್ನು ಹಾಕುತ್ತೇವೆ ಹಾಗೂ ಗೃಹಲಕ್ಷ್ಮಿಯದ್ದು 3 ತಿಂಗಳಿನ ಹಣವನ್ನು ಹಾಕುತ್ತೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ಗೃಹಲಕ್ಷ್ಮಿ ಅನ್ನಭಾಗ್ಯದ ಹಣ ಕೊಡ್ತಾ ಇಲ್ಲ, ಕರ್ನಾಟಕ ಸರ್ಕಾರ ದಿವಾಳಿಯಾಗಿದೆ ಅಂತ ಕೇಂದ್ರ ಸಚಿವ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. 28 ರೂಪಾಯಿಗೆ ಅಕ್ಕಿ ನೀಡಲು ಕೇಂದ್ರ ಸಿದ್ಧ ಇದೆ, ಆದರೆ ಅಕ್ಕಿ ಖರೀದಿ ಮಾಡಲು ರಾಜ್ಯ ಸರ್ಕಾರ ಸಿದ್ಧವಿಲ್ಲ. ಕೇಂದ್ರದಲ್ಲಿ ಅಕ್ಕಿ ಖರೀದಿಸಿದರೆ 2,080 ಕೋಟಿ ರಾಜ್ಯಕ್ಕೆ ಉಳಿತಾಯ ಆಗುತ್ತೆ. ಆದರೆ ಕೇಂದ್ರದಲ್ಲಿ ಅಕ್ಕಿ ಖರೀದಿಸಲು ರಾಜ್ಯ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಆಗ್ತೀವಿ, 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ದಿವಾಳಿ ಇದ್ದಿದೆ ಅಂತಲಿಕ್ಕೆ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ಮತ್ತು ಅನ್ನಭಾಗ್ಯದ ದುಡ್ಡು ಏನು ಕೊಡ್ತಿದ್ರು ದುಡ್ಡು ಬಂದಿಲ್ಲ, ಅಕ್ಕಿನೂ ಇಲ್ಲ. ನಮ್ಮ ಕಡೆ ಅಕ್ಕಿ ಪ್ರೊಕ್ಯೂರ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ಯದ. ನಿಮಗೆ ಮೊದಲು 34 ರೂಪಾಯಿದಲ್ಲಿ ಅಕ್ಕಿ ಕೊಡ್ತಾ ಇದ್ವಿ, ಈಗ ನಿಮ್ಗೆ 28 ರೂಪಾಯಿದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ಮುನಿಯಪ್ಪನವರು ನನ್ನ ಹತ್ರ ಬಂದು ಮಾತುಕತೆಯನ್ನು ಮಾಡಿ ಹೋದ್ರು. ನಾವು ಆರ್ಡರ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಆರ್ಡರ್ ಪ್ಲೇಸ್ ಮಾಡಲಿಲ್ಲ. ಸಿಎಂ ಹೆಸರು ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಎಂಬ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಸಚಿವ ಕೆಎನ್ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ನಾವು ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಚಾರಕ್ಕೂ ಎಐಸಿಸಿ ಹೇಳಿದೆ ಅಂತ ಹೈಕಮಾಂಡ್ ಹೆಸರನ್ನ ಶಿವಕುಮಾರ್ ದುರ್ಬಳಕೆ ಮಾಡಿಕೊಳ್ಬಾರ್ದು. ನಾನು ಯಾರಿಂದಲೂ ಶಿಸ್ತಿನ ಪಾಠ ಮಾಡಿಸಿಕೊಳ್ಳಬೇಕಾಗಿಲ್ಲ. ನಾನು ಮಾತನಾಡಿದರೆ ಸತ್ಪರಿಣಾಮ ಬೀರುತ್ತೆ ಹೊರತು ದುಷ್ಪರಿಣಾಮ ಬೀರುವ ಹೇಳಿಕೆ ಕೊಡಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಪೂರ್ಣಾವಧಿ ಸಿಎಂ ವಿಚಾರದಲ್ಲಿ ನಾನೇನು ಹಠಕ್ಕೆ ಬಿದ್ದಿಲ್ಲ. ಅದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಇನ್ನು ಲೋಕಸಭಾ ಚುನಾವಣೆವರೆಗೂ ಮಾತ್ರ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅಂತ ಹೈಕಮಾಂಡ್ ಹೇಳಿತ್ತು. ಅದರಂತೆ ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ. ನಮಗೆ ಎಚ್ಚರಿಕೆ ನೀಡಲು ಜಿಸಿ ಚಂದ್ರಶೇಖರ್ ಯಾರು? ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದರೆ ಅವ್ರಿಗೇನು 2 ಕೊಂಬಿದೆಯಾ? ಶಿಶುಪಾಲ, ಕೃಷ್ಣ, ಪುರಾಣ ಇದೆಲ್ಲ ನಾನು ನಂಬಲ್ಲ ಅಂತ ಕಿಡಿಕಾರಿದ್ದಾರೆ. ಅವ್ರಿಗೆ ಹೇಳ್ಬೇಕು. ನಾವು ಮಾತೆತ್ತಿರ ಎಐಸಿಸಿ ಹೇಳಿದ್ರು, ಹೈಕಮಾಂಡ್ ಹೇಳಿದ್ರು ಅಂತಾರಲ್ಲ, ಅವರು ಎಐಸಿಸಿನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಯಾರಿಂದ ನಾನು ಪಕ್ಷದ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ. ಸತ್ಪರಿಣಾಮ ಬೀರುವಂಥ ಅಂಶಗಳನ್ನು ಹೇಳ್ತೀನಿ. ನಾನು ದುಷ್ಪರಿಣಾಮ ಬೀರುವಂಥ ಕೆಲಸನ ಬೀರಿಸುವಂಥ ಅಂಶಗಳನ್ನು ಯಾವುದೂ ನಾನು ಪ್ರಸ್ತಾಪ ಮಾಡೋದಿಲ್ಲ. ಯಾವ ಶಿಶುಪಾಲನೋ ಯಾವ ಕೃಷ್ಣನೋ ಅವ್ರಿಗೆ ಗೊತ್ತಿದ್ರೆ ಹೇಳಿ ಉಪನ್ಯಾಸ ಮಾಡಿದ್ರೆ ಕೇಳ್ಕೊತೀನಿ ನಾನು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹಾಗೂ ದಲಿತ ಸಮಾವೇಶ ಕುರಿತು ಸಚಿವ ರಾಜಣ್ಣ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಕುರಿತು ಕುಣಿಗಲ್ ಶಾಸಕ ರಂಗನಾಥ್ ಮಾತನಾಡಿ, ಸಚಿವರು ಪಕ್ಷ ಕೊಟ್ಟಿರುವ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಕೆಎನ್ ರಾಜಣ್ಣ ಹಿರಿಯ ರಾಜಕಾರಣಿಯಾಗಿದ್ದು ಯಾಕೆ ಈ ರೀತಿ ಮಾತನಾಡ್ತಾರೋ ಗೊತ್ತಿಲ್ಲ ಎಂದಿದ್ದಾರೆ. ಒಂದು ವೇಳೆ ಅಸಮಾಧಾನ ಇದ್ರೆ ಹೈಕಮಾಂಡ್ಗೆ ದೂರು ಕೊಡ್ಲಿ, ಅದನ್ನ ಬಿಟ್ಟು ಮಾಧ್ಯಮಗಳ ಮುಂದೆ ಮಾತನಾಡೋದು ಸರಿಯಲ್ಲ, ಡ್ಯಾಮೇಜ್ ಮಾಡುವಂತೆ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ರಂಗನಾಥ್ ಹೇಳಿದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷಗಾದೆ ಕುರಿತು ಸಾರ್ವಜನಿಕವಾಗಿ ಚರ್ಚಿಸೋದು ಅನಗತ್ಯ. ಏನೇ ಇದ್ರೂ ಹೈಕಮಾಂಡ್ ಮಟ್ಟದಲ್ಲೇ ಅದೆಲ್ಲ ತೀರ್ಮಾನ ಆಗಬೇಕು. ಹೊರಗಡೆ ಹೇಳೋದ್ರಿಂದ ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ಅಂತ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮುಂದಿನ ಚುನಾವಣೆವರೆಗೂ ಸಿದ್ದರಾಮಯ್ಯ ಸಿಎಂ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಅದನ್ನ ಅವ್ರನ್ನೇ ಕೇಳ್ಬೇಕು. ಅವರೆಲ್ಲ ಹಿರಿಯ ರಾಜಕಾರಣಿಗಳು ಯಾಕೆ ಆ ತರ ಮಾತನಾಡ್ತಾವ್ರೋ ನಂಗೆ ಗೊತ್ತಿಲ್ಲ. ಅದೇ ನಾನು ನೋಡಿಲ್ಲ. ನಾನು ಆ ತರ ಇದ್ರೆ ಹೈಕಮಾಂಡ್ ಹೋಗಿ ಕಂಪ್ಲೇಂಟ್ ಮಾಡ್ಲಿ. ಅದ್ಬಿಟ್ಟು ಪಬ್ಲಿಕ್ ಮೀಡಿಯಾಗೆಲ್ಲ ಬರೋಂಥದ್ದು ತರವಲ್ಲ ಅಂತ ಅನ್ಸುತ್ತೆ. ಪಕ್ಷಕ್ಕೆ ಹಾನಿಕರವಾದಂತ ಹೇಳಿಕೆಗಳು ಕೊಡೋಂಥದ್ದು ಸೂಕ್ತ ಅಲ್ಲ ಅನ್ನೋದನ್ನ ಪ್ರತಿಯೊಬ್ಬ ಶಾಸಕನ ಆಶಾಭಾವನೆ. ಅದು ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ.
ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನನೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಸುಮ್ಮನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ನಮ್ಮ ಪಕ್ಷಕ್ಕೂ ಒಳ್ಳೇದಲ್ಲ ಮತ್ತು ಈ ಥರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಮುಂದುವರೆದಿದ್ದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಆಪ್ತ ಸಚಿವರು ಪಟ್ಟು ಹಿಡಿದಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಇಂತಹ ಭಿನ್ನಾಭಿಪ್ರಾಯ ಬಂದಾಗ ಪಕ್ಷದ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಕುರಿತು ಮಾತನಾಡಿ, ನಾನು 2 ವರ್ಷದಿಂದ ಈ ಮಾತನ್ನ ಕೇಳ್ತಾ ಇದ್ದೀನಿ. ಸರ್ಕಾರ ಬಂದ 3 ತಿಂಗಳಿನಿಂದ ಮುಖ್ಯಮಂತ್ರಿ ಬದಲಾಗ್ತಾರೆ ಎನ್ನುವ ಚರ್ಚೆಗಳು ನಡೀತಾ ಇವೆ. ಸಿದ್ದರಾಮಯ್ಯ ಸಿಎಂ ಆಗಿ 2 ವರ್ಷಗಳಾದರೂ ಬದಲಾವಣೆ ಆಗಿಲ್ಲ ಅಂತ ಹೇಳಿದರು. ಅಲ್ಲದೆ ನನಗೆ ಇರೋ ಮಾಹಿತಿಯ ಪ್ರಕಾರ ಪ್ರಧಾನಮಂತ್ರಿಯೇ ಬದಲಾಗಬಹುದು, ಮುಂದೆ ಚಂದ್ರಬಾಬು ನಾಯ್ಡು ಅಥವಾ ನಿತಿನ್ ಗಡ್ಕರಿ ಪ್ರಧಾನಿ ಆಗಬಹುದು ಅಂತ ಸಂತೋಷ್ ಲಾಡ್ ಭವಿಷ್ಯ ನುಡಿದಿದ್ದಾರೆ. ನಾನು ಭಾಳ ಸಲ ಹೇಳಿದ್ದೀನಲ್ಲ, ಈಗ ನೀವು 2 ವರ್ಷ ಆಯ್ತಿದ್ದು ನಾನು ಕೇಳಕತ್ತೀರಿ ಆಯಿತಾ. ಇನ್ನೂ 2 ವರ್ಷವರೆಗಂತ ಏನಾಗಿಲ್ಲ. ಮೊದಲನೇ ಒಂದು 3 ತಿಂಗಳಿಂದ ಪ್ರಾರಂಭ ಆಯ್ತಿದ್ದು, ಇಲ್ಲಿವರೆಗೆ ಹಂಗೆ ಬರ್ತಾ ಇದೆ. ನನಗೂ ಅದೇ ಅಭಿಪ್ರಾಯ ಇದೆ. ನೆಕ್ಸ್ಟ್ ಮುಂದೆ ಚಂದ್ರಬಾಬು ನಾಯ್ಡು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತ ಇದೆ, ಅಥವಾ ನಿತೀಶ್ ಕುಮಾರ್ ಅವರು ಆಗ್ಬೋದು, ಅಥವಾ ನಿತಿನ್ ಗಡ್ಕರಿ ಆಗ್ಬೋದು ಅಂಬೋದಿದೆ. ರಾಜ್ಯ ಬಿಜೆಪಿಯಲ್ಲಿ ಬಣಗುದ್ದಾಟ ಮುಂದುವರೆದಿದೆ. ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರಕ್ಕೆ ಯತ್ನಾಳ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣದ ನಡುವೆ ಟಾಕ್ವಾರ್ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಈ ಮಧ್ಯೆ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣಾ ಪ್ರಕ್ರಿಯೆ ಕೆಲ ದಿನ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಪ್ರಧಾನಿ ಮೋದಿ ಖುದ್ದು ಅಖಾಡಕ್ಕಿಳಿದಿದ್ದಾರೆ. ಕರ್ನಾಟಕ ಬಿಜೆಪಿ ಗೊಂದಲ ಬಗೆಹರಿಸುವ ಸಲುವಾಗಿ ಈ ವಾರದಲ್ಲಿ ಪ್ರಧಾನಿ ಮೋದಿ ಜೊತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ ನಡೆಸಲಿದ್ದಾರೆ. ಕೇಸರಿ ಮನೆ ಬಣ ಬಡಿದಾಟ, ರಾಜ್ಯಾಧ್ಯಕ್ಷರು ಯಾರಾಗಬೇಕೆಂಬ ಬಗ್ಗೆ ಮೋದಿ ಶಾ ಜೋಡಿ ಫೈನಲ್ ಡಿಸಿಷನ್ ಕೈಗೊಳ್ಳಲಿದೆ. ಮೋದಿ ಶಾ ಸಭೆಯ ಬಳಿಕವೇ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎನ್ನಲಾಗಿದೆ. ಇನ್ನು ಯತ್ನಾಳ್ ವಿಚಾರ ಕೂಡ ಮೋದಿ ಅಮಿತ್ ಶಾ ಸಭೆಯಲ್ಲಿ ಚರ್ಚೆ ಆಗಲಿದೆ ಎನ್ನಲಾಗಿದೆ. ಈ ಮಧ್ಯೆ ಶೋಕಾಸ್ ನೋಟಿಸ್ ಗಡುವು ಮುಗಿದು 4 ದಿನವಾದರೂ ಯತ್ನಾಳ್ ಉತ್ತರ ಕೊಟ್ಟಿಲ್ಲ. ಯತ್ನಾಳ್ಗೆ ಸಂಘದ ಕೆಲ ಮುಖಂಡರಿಂದ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡಿ, ರಿಸ್ಕ್ ತಗೋಬೇಡಿ, ಮೊದಲು ನೋಟಿಸ್ ಪ್ರಕ್ರಿಯೆ ಮುಗಿಸಿ ಎಂಬ ಸಲಹೆ ಬಂದಿದೆ ಎನ್ನಲಾಗಿದೆ. ನಮ್ಮ ಮೆಟ್ರೋದ ನೇರಳೆ ಹಸಿರು ಯೆಲ್ಲೋ ಮಾರ್ಗ ಬಳಿಕ ಮತ್ತೊಂದು ಮಾರ್ಗ ಸಂಚಾರಕ್ಕೆ ಸಿದ್ಧವಾಗಿದೆ. ಡೈರಿ ಸರ್ಕಲ್ನಿಂದ ನಾಗವಾರದವರೆಗಿನ 13.7 ಕಿಲೋಮೀಟರ್ ಉದ್ದದ ಅಂಡರ್ ಗ್ರೌಂಡ್ ಮಾರ್ಗ 2026ರ ಅಂತ್ಯಕ್ಕೆ ಲಭ್ಯವಾಗುವ ಸಾಧ್ಯತೆ ಇದೆ. ಈ ಮಾರ್ಗದ 95% ಕಾಮಗಾರಿ ಪೂರ್ಣಗೊಂಡಿದ್ದು, ಡೈರಿ ಸರ್ಕಲ್ನಿಂದ ನಾಗವಾರದವರೆಗಿನ ಸುರಂಗ ಮಾರ್ಗಗಳ ಕಾರ್ಯ ಮುಗಿದಿದೆ. ಬಿಎಂಆರ್ಸಿಎಲ್ನ ಚೀಫ್ ಎಂಜಿನಿಯರ್ ಸುಬ್ರಹ್ಮಣ್ಯ ಮಾತನಾಡಿ, ಸುರಂಗ ಮಾರ್ಗಕ್ಕೆ 9 TBM ಮಷಿನ್ ಬಳಕೆ ಮಾಡಲಾಗಿದೆ. ಎಲ್ಲಾ ಸ್ಟೇಷನ್ಗಳಲ್ಲಿ ಸಿವಿಲ್ ಕೆಲಸ ಮುಗಿದಿದೆ. ಈಗ ಟ್ರ್ಯಾಕ್, ಟನಲ್, ವೆಂಟಿಲೇಟರ್ ಸಿಸ್ಟಮ್ ಬಾಕಿ ಇದೆ. ಆಳವಾಗಿ ಮಣ್ಣು ಕೊರೆದು ನಂತರ ಸ್ಲ್ಯಾಬ್ ಹಾಕ್ತೀವಿ. ಕಾಮಗಾರಿ ಮಾಡುವಾಗ ಸಾಕಷ್ಟು ಸವಾಲುಗಳು ಎದುರಾಗಿವೆ ಅಂತ ಹೇಳಿದ್ರು. ನಾನಿವತ್ತು MG ರೋಡ್ನ ಮೆಟ್ರೋ ಸ್ಟೇಷನ್ನ ಬಳಿ ಇದ್ದೇನೆ. ನೋಡಬಹುದಾಗಿದೆ, MG ರೋಡ್ನಿಂದ ಶಿವಾಜಿ ನಗರಕ್ಕೆ ಹೋಗ್ತಕ್ಕಂಥ ಈ ಒಂದು ಟನಲ್ನ ಬಳಿ ಇದ್ದೇನೆ. 95% ಈಗಾಗಲೇ ಸಿವಿಲ್ ಕಾರ್ಯಗಳು ಕೂಡ ಕಂಪ್ಲೀಟ್ ಆಗಿದ್ದು, ಇನ್ನೇನು ಟ್ರ್ಯಾಕಿಂಗ್ ಕೆಲಸ ಇರಬಹುದು, ಸಿಗ್ನಲಿಂಗ್ ಕೆಲಸ ಇರಬಹುದು, ಜನರಿಗೆ AC ಹಾಕುವಂತಹ ನಿಟ್ಟಿನಲ್ಲಿ AC ವ್ಯವಸ್ಥೆಗಳು ಇರಬಹುದು, ಜೊತೆಗೆ ನೆಟ್ವರ್ಕಿಂಗ್ ವ್ಯವಸ್ಥೆ ಇರಬಹುದು. ಹೀಗೆ ಕೇವಲ 5% ಕೆಲಸಗಳು ಕೂಡ ಮಾತ್ರ ಬಾಕಿ ಇದ್ದಾವೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಮಾಲೀಕತ್ವದ ಮಂಡ್ಯದ PSSK ಕಾರ್ಖಾನೆಯಲ್ಲಿ 45 ಮಂದಿ ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ನ್ಯಾಯಕ್ಕಾಗಿ ಆಗ್ರಹಿಸಿ ಎಲೆಕ್ಟ್ರಿಕ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ರಾಮಕೃಷ್ಣ ಎಂಬ ಕಾರ್ಮಿಕ ಕಾರ್ಖಾನೆಯ 510 ಅಡಿ ಎತ್ತರದ ಚಿಮಿಣಿ ಏರಿ ಪ್ರತಿಭಟಿಸಿದ್ದಾರೆ. ನಿರಾಣಿ ಶುಗರ್ಸ್ PSSK ಕಾರ್ಖಾನೆಯನ್ನು ಖರೀದಿ ಮಾಡಿದ್ದು, ಕಾರ್ಮಿಕರನ್ನ ಕೆಲಸದಿಂದ ತೆಗೆಯದಂತೆ ಹೈಕೋರ್ಟ್ ಕೂಡ ಸೂಚಿಸಿದೆ. ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ 45 ಮಂದಿಯನ್ನು ಕೆಲಸದಿಂದ ವಜಾಗೊಳಿಸಲಾಗಿದೆ. ಇದರಿಂದ ಕಾರ್ಮಿಕ ಕುಟುಂಬಗಳು ಬೀದಿಗೆ ಬಿದ್ದಿದ್ದು, ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಚಿಮಿಣಿ ಏರಿ ಪ್ರತಿಭಟನೆ ನಡೆಸ್ತಾ ಇರುವ ರಾಮಕೃಷ್ಣನನ್ನ ಮನವೊಲಿಸಲು ತಹಶೀಲ್ದಾರ್ ಹಾಗೂ ಪೊಲೀಸರು ಮುಂದಾದರು. ಇನ್ನು ಕಾರ್ಮಿಕರ ಪ್ರತಿಭಟನೆ ಹೆಚ್ಚಿದ ಹಿನ್ನೆಲೆಯಲ್ಲಿ ನಿರಾಣಿ ಶುಗರ್ಸ್ ಕಂಪನಿ ಆಡಳಿತ ಮಂಡಳಿ ಪ್ರತಿಭಟನಾ ನಿರತ ಕಾರ್ಮಿಕರ ಜೊತೆ ತಹಸೀಲ್ದಾರ್ ಸಭೆ ನಡೆಸಿದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಕಳಪೆ ಗುಣಮಟ್ಟದ ಜೋಳ ವಿತರಣೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ನುಸಿ ಹುಳು ಆಗಿರುವಂತಹ ಜಾನುವಾರುಗಳು ಸಹ ತಿನ್ನಲು ಯೋಗ್ಯವಲ್ಲದ ಜೋಳವನ್ನು ವಿತರಣೆ ಮಾಡಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಯಾವುದೇ ರೇಷನ್ ಅಂಗಡಿಗೆ ಹೋದರೂ ಕಸ ಹಾಗೂ ಹುಳು ಇರುವ ಜೋಳ ವಿತರಣೆ ಮಾಡಲಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯಡಿ ಒಬ್ಬರಿಗೆ 3 kg ಅಕ್ಕಿ ಹಾಗೂ 2 kg ಜೋಳ ವಿತರಣೆ ಮಾಡಲಾಗ್ತಾ ಇದೆ. ಇಂತಹ ಜೋಳ ತಿಂದು ಆಸ್ಪತ್ರೆಗೆ ಸೇರ್ಬೇಕಾ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಡುವುದಾದ್ರೆ ಚೆನ್ನಾಗಿರೋ ಜೋಳ ಕೊಡಿ, ಇಲ್ಲ ಅಂದ್ರೆ ಕೊಡೋದೇ ಬೇಡ ಅಂತ ಜನರು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಚೆನ್ನಾಗಿಲ್ರಿ, ಪೂರಾ ಅದು ಕಸ ಕಡ್ಡಿ ಎಲ್ಲ ಬಳದ ಒಳಗೆ ಸೇರಿ ಕೊಡ್ಸಿದಂಗೆ ಕೊಡ್ತಾರ್ರಿ. ಕೊಟ್ರೆ ಒಳ್ಳೆ ಜೋಳ ಕೊಡ್ಬೇಕ್ರಿ, ಬಡವ್ರಿಗೆ ಸಹಾಯ ಆಗಂತದ್ದು, ಇಲ್ದಿದ್ರೆ ಕೊಡಬಾರ್ದು. ಫ್ರೀ ಕೊಡ್ತಾರಂತೇಳಿ ಈ ತರ ಕೊಡಬಾರ್ದ್ರಿ. ಪೂರಾ ಏನು ಹೊಲಸ್ ಪೂರಾ ಅದು ಎಲ್ಲೇನ ಬಿದ್ದು ಎದ್ದು ಎಲ್ಲ ಬಳ್ಕೊಂಡ್ ಬರ್ತಾರಲ್ರಿ, ಆ ತರ ಅವ್ರಿ ಜೋಳ. ಅನ್ನ ಭಾಗ್ಯ ಅಂತ ಅನ್ನ ಭಾಗ್ಯ ರೋಗ ಭಾಗ್ಯ ಆಗಿದೆ. ಇದು ಜೋಳ ಬೇಡ ನಮ್ಗೆ, ಎಲ್ಲ ಜುಂಡು ಕಟ್ಟಿದ ಜೋಳ. ಮತ್ತೆ ಅದಲ್ದೆ ಅವು ಅಂಟಂಟು ಕಟ್ಟ್ಯಾವ. ನಾವು ಕೊಡಂಗಿತ್ತು ಜೋಳ, ಚೊಲೋ ಜೋಳ ಕೊಡ್ಲಿ. ಈ ಸರ್ಕಾರ ಬಂದಕ್ಕೆ ನಮ್ಗೆ ಯಾವ್ದು ಈ ರೀತಿ ನಮ್ಗೆ ಅನ್ಯಾಯ ಆಗ್ಲಾಗೈತೆ ನಮ್ಗೆ.
ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭಿಸಲಾಗಿದ್ದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ನಡೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಎಬಿವಿಪಿ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ BR ಅಂಬೇಡ್ಕರ್ ಸರ್ಕಲ್ನಿಂದ ಚೆನ್ನಮ್ಮ ಸರ್ಕಲ್ ವರೆಗೆ ನೂರಾರು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದರು. ಅಲ್ಲದೆ ಚೆನ್ನಮ್ಮ ವೃತ್ತದಲ್ಲಿ ಭಿಕ್ಷಾಟನೆ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ವಿನಾಕಾರಣ ವಿವಿಗಳನ್ನು ಮುಚ್ಚಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಘೋಷಣೆ ಕೂಗಿದರು. ಬೀದರ್ ಹೊರತುಪಡಿಸಿ ಸ್ಥಾಪನೆಯಾಗಿದ್ದ 9 ವಿವಿಗಳಿಗೆ ಬೀಗ ಬೀಳುವ ಸಾಧ್ಯತೆ ಇದೆ. भारत माता की